ಸಿಡಿಯುವ ಸಿಡಿಲಿನಲು ಅಂಜದೆಯೇ ಖರ್ಚಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವ ಧರ್ಮ, ಕಣ್ಬಿಟ್ಟರೆ ಎದುರಾಡಿಯು ಭಸ್ಮವೇ ನರಸಿಂಹ. You three. ಕುದುರೆ ಸವಾರಿನಲ್ಲಿ ನಾನೇ ಸರ್ದಾರನೆಂದು ಈ ನಾಯಕನಿಗೆ ಸವಾಲಾಕಿದ ನಿನ್ನ ಗಂಡ ನಡು ದಾರಿಯಲ್ಲಿ ಅವನ ಅತಿಥಿ. ಗಂಡನನ್ನು ಕಳೆದುಕೊಂಡು 20 ವರ್ಷವಾದರೂ ನೀನಿನ್ನು ಈ ಸಮಾಜದ ದೃಷ್ಟಿಯಲ್ಲಿ ಮುತ್ತೈದೆ. ಮುತ್ತೈದೆಯಾಗಿ ಸೋಗು ಹಾಕಿಕೊಂಡು ಸೂಳೆ ಅಂತ ತಿರುಗುತ್ತಿರುವ ನಿನ್ನ ಮುತ್ತೈದೆಯ ಪಟ್ಟಕ್ಕೆ ನಾನು ಚಂಡ ಕಟ್ಟಿ ಅಣುವಾಗಿ ಉಂಡು ಸವಿವೆ ನಿನ್ನ ದೇಹದ ಸುಖವನ್ನ. ಗಾಯತ್ರಿ, ಈ ವೀರ ಸೂರರು ಹೇಳುವುದನ್ನು ಸ್ವಲ್ಪ ಕೇಳಿದರೆ ಈ ಊರಿನಲ್ಲಿ ನಿನಗೆ ನೆಲೆ ಇಲ್ಲ. ಬಟ್ ಈ ವೀರಾದಿ ವೀರನಿಗೆ ವೀರಾವೇಶವನ್ನು ತೋರಿಸಲು ಬಂದ್ರೆ ಯಮನ ಹತ್ತಿರ ಪ್ರಯಾಣ. ಭದ್ರನಾಯಕ, ಓಯ್ ಭದ್ರನಾಯಕ, ಭದ್ರನಾಯಕ, ನಿನ್ನೆ ಊರಿನಲ್ಲಿ ದೇವರ ದುಡ್ಡನ್ನು ಎತ್ತಿಕೊಂಡು ಬರ್ಲಿಕ್ಕೆ ಹೋದ ನೀವು ಎಷ್ಟು ಹಣವನ್ನು ವಸೂಲಿ ಮಾಡಿಕೊಂಡು ಬಂದಿದ್ದೀರಿ? ಅದನ್ನು ಯಾಕೆ ಆ ಸೋಮಶೇಖರ ಮನೆಗೆ ಹೋಗಿ ದೇವರ ದುಡ್ಡು ನಿಸುತ್ತಕೊಳ್ಳುವಾಗ ಅವನೆಲ್ಲ ಬಂದು ನಮ್ಮ ಚಿಕ್ಕ ಯಜಮಾನರಿಗೆ ಬಾಯಿಗೆ ಬಂದಂತ ಮಾತನಾಡಿ ಅಲ್ಲಿನ ಪೇದ ಕಸ ಯಜಮಾನರೇ ಪುತ್ರ ಇವರವನ್ನ ನಡೆಯೋ ಅವನ ಯಜಮಾನರೇ ಗಾಯತ್ರಿ ಮಗ ಮೈಲಾದ ಆ ಗಾಯತ್ರಿಯ ಮಗ ಮೈಲಾರ ಹಿಂದೆ ಒಂದೇ ಒಂದು ವರ್ಷ ಈ ವೀರಪ್ಪ ನಾಯಕನ ಮುಂದೆ ಕುದುರೆ ಸ್ಪರ್ಧೆಯಲ್ಲಿ ನೋಂದಾಯಿಸಿದ್ದಕ್ಕೆ ಇನ್ನು 3 ದಿನ ಉತ್ಸವ ಮುಂದಿರುವಾಗಲೇ ಮರಣ ಹೊಂದಿ ಮಣ್ಣು ಸೇರಿದ. ಬಟ್ ನೀನಂದರೇನು? ಬೆಂಕಿಯ ಮಧ್ಯೆ ಹುಲ್ಲು ಬೆಳೆದಂತಾಗುವುದು ನಿನ್ನ ಸ್ಥಿತಿ. ಯಪ್ಪ ಯಜಮಾನ್ರ, ನೀವ್ ಮಾಂಗಿಲ್ರಿ, ನಾನು ಎದೆ ಗಟ್ಟಿ, ಬೇಕಾದ್ರೆ ನೀವು ಮುಟ್ಟಿ ನೋಡ್ರಿ. ಏನಾಯ್ತಲೇ ಸೆಟಿ? ಏಯಪ್ಪ ಬಂತು ನೋಡ್ರಿ ಅಪ್ಪ ಪ್ರಳಯ ಟೈಮ್. ಯಾವ ಪ್ರಳಯಲೇ ಮಗನೇ? ಅದಾಗಿ ಅಪ್ಪ ರಾತ್ರಿ 9:09 ತೋರಿಸ್ತಾರಲ್ಲ, ಭಯಂಕರ ಪ್ರಳಯ ಅಂತೇಳಿ. ಲೇ ಸೆಟಿ, ಹಾಲು ಪುರಾಣವನ್ನು ಹೇಳಲು ಬರಿಬೇಡ ಈ ವೀರಪ್ಪ ನಾಯಕನ ಮುಂದೆ. ಪುರಾಣ ತಿಳ್ಕೊಬಲ್ರಿ ಅಪ್ಪ ಯಜಮಾನ್ರ. ನಾ ಹೇಳೋದು ನಿಮ್ಮ ಆನಿ, ನಿಮ್ಮ ಅಪ್ರಾಣಿ, ನಿಮ್ಮ ಮೌರಾಣಿ, ನಿಮ್ಮ ಎತ್ತ ಬತ್ತಾರ ಹಾನಿ ಮಾಡಿ ಕರೆ ಹೇಳ್ತೇನ್ರಿ ಅಪ್ಪ. 12ನೇ ತಾರೀಕು 12ನೇ ತಿಂಗಳ 2024 ಇಸಿದ್ರಾಗ ಮತ್ತೆ ರಾತ್ರಿ ಮಕ್ಕೊಂಡಾಗ ಮುಕ್ಳಿ ಬಾಯಿ ಮುಚ್ಕೊಂಡು ಎಲ್ಲರೂ ಮ್ಯಾಕ್ ಹೋಗಿರಿ ಅಪ್ಪ. ನನ್ನ ಮಗನೇ, ಇಂಥದನ್ನೆಲ್ಲ ಹೇಳಿ ಈ ಜನರನ್ನು ಎದುರಿಸಬೇಡ. ಮೊದಲು ಭದ್ರ ನಾಯಕನೊಡನೆ ಹೋಗಿ ಆ ಗಾಯತ್ರಿಯನ್ನು ಎಳೆದುಕೊಂಡು ಬನ್ನಿ. ಭದ್ರ, ಆಯ್ತು ಯಜಮಾನರೇ.
ಧುಮುಕಬೇಕು ಮಣ್ಣು ಬಾಸಡಿ ಹೇಳ್ಕೊಂಡು ಬರೋಕೆ ಅನ್ನನು ಇನ್ನೊಂದು 4 ತಿಂಗಳ ಕಾಗಬೇಕು ಮಾಡಂದ್ರೆ ಇದು ಅದಕ್ಕಿಂತ ದೊಡ್ಡ ಪ್ರಳಯ ಹೆಂಗ ಕಾಣತ್ರಿ ಎಲ್ಲಿ ನಮ್ಮ ಪ್ರಾಣ ಸುಲೇಮನ ಬನ್ರಿ ಅಪ್ಪ ಹೋಗ್ರಿಲ್ಲ ಗಾಯತ್ರಿ ಗಂಡನನ್ನು ಕಳೆದುಕೊಂಡು ಇನ್ನು ನಿನ್ನ ಬುದ್ಧಿಗೆ ಮಂಕು ಬಿಟ್ಟಿಲ್ಲಲ್ಲ ನನ್ನ ವಿರುದ್ಧವಾಗಿ ನಿನ್ನ ಮಗನನ್ನು ಬೆಳೆಸಲು ಹತ್ತಿರುವೆ ಇಂದು ನಾನು ಹೇಳಿದಾಗೆ ಕೇಳಿದರೆ ಈ ಊರಿನಲ್ಲಿ ನಿನಗೆ ನೆಲೆ ಇಲ್ಲ ಇವತ್ತೇ ನಿನ್ನ ಕೋಲೆ ಸೂರಪ್ಪ ಓಯ್ ಸೂರಪ್ಪ ಭುವನ ಗಾತ್ರ ಜ್ವಲನ ನೇತ್ರ ಗಹನ ಪಾತ್ರ ದೂರರಿಗೆ ಅವಮಾನ ನೋಡು ಸೂರಪ್ಪ ಇಂದಿನ ಅವಮಾನವೇ ಮುಂದಿನ ಬಹುಮಾನದ ಪ್ರತಿಭೆ ಅಂತದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಹಾಗಲ್ಲ ನಿನ್ನೆ ನಡೆದ ಟಗರಿನ ಕಾಳ್ಗ ಸ್ಪರ್ಧದಲ್ಲಿ ಮಹಿಳೆಯರ ಟಗರು ಜಯ ಅದು ಅಲ್ಲದೆ ನಾಳೆ ನಡೆಯುತ್ತಿರುವ ಕುದುರೆಯ ಸ್ಪರ್ಧೆಯಲ್ಲಿ ಮಹಿಳೆಯರ ತಂಡ ಹೆಸರು ನೋಂದಾಯಿಸಿದಂತೆ ಏನು ಕುದುರೆ ಸ್ಪರ್ಧೆಯಲ್ಲಿ ಅವನ ಹೆಸರನ್ನು ನೋಂದಾಯಿಸಿದ್ದಾನೆ ಆ ಮಹಿಳೆಯರ ಕುದುರೆ ಸ್ಪರ್ಧೆಯಲ್ಲಿ ಹೆಸರನ್ನು ನೋಂದಾಯಿಸಬಾರದು ಯಾಕಂದ್ರೆ ಈ 10 ಹಳ್ಳಿಯಲ್ಲಿ ಅವರು ನಮ್ಮ ಎದುರು ಕುದುರೆ ಓಡಿಸುವಂತಿಲ್ಲ ಹಾಗೇನಾದರೂ ಆಟ ಮಾಡಿ ಕುದುರೆ ಓಡಿಸುತ್ತೇನೆ ಎಂದು ಬಂದ್ರೆ ಅವರ ಘಾಟ ಉರುಳಿತೆಂದು ತಿಳಿದುಕೋ ಮೈಲಾರಿನ ಮೇಲೆ ಒಟ್ಟಿನ ಮೇಲೆ ಏನು ಮಾಡ್ತಾ ಗೊತ್ತಿಲ್ಲ ಅವನು ನನ್ನ ಎದುರುಗಡೆ ಕುದುರೆಯನ್ನು ಓಡಿಸಬಾರದು ನನಗೆ ಕೇಳಿ ಬಂದರೆ ಅನುಮತಿ ಕೊಡು ಆ ಮೈಲಾರನನ್ನು ಎತ್ತಿ ಹಾಕಿಕೊಂಡು ಬಂದು ನಿನ್ನ ಪಾದದ ನೀರು ಕೆಡವಿ ವಿಜಯನಗರ ಮನೆಯಲ್ಲಿ ಕಡಿದು ಹಾಕಿ ಬಿಡುತ್ತೇನೆ ಬೇಡ ಸೂರಪ್ಪ ಬೇಡ ಸಿಟ್ಟು ಸಾನೆ ಕಟ್ಟನ್ನು ಮೀರಿ ನಡೆದರೆ ಅದಕ್ಕೆ ಶಾಂತಿ ಅನ್ನೋದೇ ಇರುವುದಿಲ್ಲ ಈ ಸದ್ಯ ಮೈಲಾರಿಯಂ ತಾಯಿಯನ್ನು ಬರಲು ಹೇಳಿದ್ದೇನೆ ಅವಳು ನಾವು ಹೇಳಿದಾಗೆ ಬಗ್ಗಿದಳು ಸರಿ ಇಲ್ಲದಿದ್ರೆ ಮುಂದಿನ ಕೆಲಸಕ್ಕೆ ಕೈ ಹಾಕೋಣ ಕೊಂಡು ಬಂದ ನೋಡಿ ಹೆಣ್ಣನ್ನು ಯಾಕೆ ಯಜಮಾನ್ರಿ ನಮ್ಮನ್ನು ಬರ ಕೇಳಿದ್ರಂತೆ ಬರಬೇಕು ಗಾಯತ್ರಿ ದೇವಿಯವರು ಯಾಕೆ ಗಾಯತ್ರಿ ಗಂಡನನ್ನು ಕಳೆದುಕೊಂಡು ಇನ್ನ ನಿನ್ನ ಗರ್ವ ಕಡಿಮೆ ಆದಂತೆ ಕಾಣ್ತಾ ಇಲ್ವಲ್ಲ ನಿಮ್ಮ ಮಾತಿನ ಅರ್ಥವೇ ನನಗಾಗ್ಲಿಲ್ಲ ಯಜಮಾನ್ರಿ ಮಾತಿನ ಅರ್ಥವನ್ನು ತಿಳಿಸಿ ಹೇಳಿಕೊಂಡ ಮತ್ತೆ 4% ನಾಯಿ ಸಕ್ಕಿನ ಹನಿಗೆ ಸ್ವಲ್ಪ ತಾಳು ಸೂರಪ್ಪ ಸಿಟ್ಟು ಸಾನೆ ಕಟ್ಟಲು ಮೀರಿ ನಿಂತಿದೆ ಅದಕ್ಕೆ ಶಾಂತಿ ಎನ್ನುವುದೇ ಇರುವುದಿಲ್ಲ ಆ ಗಾಯತ್ರಿ ಮೈಲಾರ ಅಂದ್ರೆ ಯಾರು ಅವನು ನನ್ನ ಮಗನೇ
ಆ ನಿನ್ನ ಮಗನಿಗೆ ನಮ್ಮ ಬಗ್ಗೆ ಸರಿಯಾಗಿ ಹೇಳಿದೆಯ ತಾನೆ? ಯಾವ ಕಾರಣಕ್ಕಾಗಿ ಯಜಮಾನ್ರಿ? ನಿನ್ನೆ ನನ್ನ ತಮ್ಮ ಊರಿನಲ್ಲಿ ದೇವರ ದುಡ್ಡನ್ನು ಎತ್ತಿಕೊಂಡು ಬರ್ಲಿಕ್ಕೆ ಹೋದಾಗ ಅದಕ್ಕೆ ಅಡ್ಡಾಯಿಸಿ ನಿನ್ನ ಮಗ ಯಾರಿಗೂ ದುಡ್ಡು ಕೊಡಬೇಡ ಅಂತ ಹೇಳಿದನಂತೆ. ಅದಕ್ಕೆ ಆ ವಿಷಯ ನನಗೇನು ಗೊತ್ತಿಲ್ಲ ಯಜಮಾನ್ರಿ. ಹೇಳು. ಆಯ್ತು. ಗೊತ್ತಿಲ್ಲ. ಮಂಚಕ್ಕೆ ಕಾಳು ಎಷ್ಟು ಅಂದರೆ ಊಟದ ಮೇಲೆ ಮತ್ತೊಂದು ಒಂದಾಗೋಯ್ತು ನಿನ್ನ ಸ್ಥಿತಿ. ಅಣ್ಣ ಗಾಯತ್ರಿ, ನಿನ್ನ ಮಗನಿಗೆ ಇನ್ನು ತಂದು ಹೇಳಿ ನಮ್ಮ ಬಗ್ಗೆ ಇರುತ್ತವಾಗಿ ನಡೆದುಕೊಳ್ಳಲು ಹೇಳಿತು ನೀನೆ ತಾನೆ? ಅಣ್ಣ ಕಟ್ಟಿ ಹಾಕೊಂಡು ನಲ್ಲಿ ಹಂಗಿಸಲು ಜನ ಕಟ್ಟಿ ಇದ್ದರೆ ಬೀಳಿಸಿಕೊಂಡು ಹೋಗಲಿ ಈ ಬಡ ಮಗ ಬಂದು. ಬೇಡಿ ಯಜಮಾನ್ರಿ, ತಲೆ ಗಟ್ಟಿ ಆಗಿದೆ ಅಂತ ಬಂಡೆಗಳಿಗೆ ಜಜ್ಜಿಕೊಳ್ಳೋದು ಸರಿ ಕಾಣುವುದಿಲ್ಲ. ನೋಡಿ, ಇದನ್ನು ನಾವು ಇಲ್ಲಿಗೆ ಬರ್ತು ಬಿಡಿ. ನೀವೀಗ ನನ್ನನ್ನು ಕಟ್ಟಿ ಹಾಕಿದ್ರೆ ನನ್ನ ಮಗ ಮೈಲಾರಿ ಬಂದು ನನ್ನನ್ನು ಬಿಡಿಸಿಕೊಂಡು ಹೋಗೋದಿಲ್ಲ ಅಂತ ಬರ್ತೀರಾ? ಬಂದೇ ಬರುತ್ತಾನೆ ನನ್ನ ಮಗ ಮೈಲಾರಿ, ನನ್ನನ್ನು ಬಿಡಿಸಿಕೊಂಡು ಹೋಗುತ್ತಾನೆ. ಅಷ್ಟು ಮಾಡ್ಬೇ ಯಾರು ಬೇಡ ಅಂತಾರ? ನಮಗೂ ಬೇಕಾಗಿರೋದು ಅದ. ಯಾಕಂದ್ರೆ ನಾಳೆ ಕುದುರೆ ಓಟಾಡ ನಿನ್ನ ಮಗ ಹೆಸರು ನೊಂದಾಸನಂತ ಅದನ್ನ ಸರಳ ಹಿಂದಕ್ಕೆ ತಕೊಂತಾವ, ನಿನ್ನ ಕಾಲಿ ಬೀಳ್ತೀನವ. ನೋಡು ಗಾಯತ್ರಿ, ನಾವು ಇಟ್ಟು ಹೇಳಿದ ಮೇಲೆ ನಿನ್ನ ಮಗ ಕುದುರೆ ಸವಾರಿಯನ್ನು ಮಾಡಲು ಮುಂದಾದರೆ ಆ ನಿನ್ನ ಮಗನನ್ನು ನಡೆದಾರಿಯಲ್ಲಿ ಕಚ್ಚನೆ ಕಡಿದು ಹಾಕಿ ಎಂದು ಹತ್ತು ಕರೆಯಲಾಗೆ ನಾಲ್ಗೆ ಇರುವುದಿಲ್ಲ, ಹಾಗೆ ಕತ್ತರಿಸಿ ಹಾಕಿಬಿಟ್ಟವೆ ಎತ್ತರ. ಹೌದು ಗಾಯತ್ರಿ, ಈ ವೀರ ಸೂರರು ಹೇಳುವುದನ್ನು ಸ್ವಲ್ಪ ಸರಿಯಾಗಿ ತಿಳಿದುಕೋ. ಯಾಕಂದ್ರೆ ಈಗಾಗಲೇ ಗಂಡನನ್ನು ಕಳೆದುಕೊಂಡು ಎಷ್ಟೋ ವರ್ಷ ಕಷ್ಟದಲ್ಲಿ ಕಳೆದಿದೀಯಾ. ಈಗ ಮಗನನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಬೇಡ. ಇದು ಈ ವೀರಪ್ಪ ನಾಯಕನ ಆಸೆ. ಅಯ್ಯಯ್ಯೋ ಅಪ್ಪ, ಇದು ಗಾಳಿನ ಬಿರುಗಾಳಿನ ಹೊರಗೆ ತಂದನು ಮೈ ಯಜಮಾನ್ರಿ, ಅದು ಗಾಳಿ ಬಿರುಗಾಳಿ ಅಲ್ಲ, ಅಲ್ಲಿ ನನ್ನ ಮಗ ಮೈಲಾರಿ ಬರ್ತಾ ಇದ್ದಾನೆ. ಅವನು ಬರುತ್ತಿರುವ ಸೌಂಡ್ ಅದು. ನಿನ್ನ ಮಗ ಮೈಲಾರ್ನ ಹೇಳ್ಕೊಟ್ಟು ಮೈಲಾರಿಗೆ ಜಯವಾಗಲಿ. ಮಲಗಿ ಬಿಡುವಂತ ಆ ಜಗಮಣ್ಣರೇ, ನಿಂತ್ಕೊಳ್ರಿ ಯಜಮಾನ್ರಿ. ನೋಡಿ ಯಜಮಾನ್ರಿ, ನಾನೀಗ ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೀರಾ. ನನಗೆ ಅದ್ರ ಬಗ್ಗೆ ಯಾವತ್ತೂ ಗೊತ್ತಿಲ್ಲ. ನನ್ನ ಮಗನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಅದೆಲ್ಲವನ್ನೇ ಇಲ್ಲಿಗೆ ಮರ್ತು ಬಿಡಿ ಯಜಮಾನ್ರಿ. ಯಜಮಾನ್ರೆ ನಮಸ್ಕಾರ. ಓಹೋ ಮೈಲಾರ, ನೈಸಕಿ ಮೈಲಾರಿಗೆ ಒಂದು ಕುರ್ಚಿ ಹಾಕು. ಅಂತದೇನು ಬೇಡ ಯಜಮಾನ್ರೆ. ನನ್ನ ತಾಯಿಯನ್ನು ಕರೆದುಕೊಂಡು ಬಂದಿರ, ಏನಾದರೂ ಕೆಲಸವಿತ್ತೆ? ಕೆಲಸಿತ್ತಕ್ಕೆ ತಲೋ ತಮ್ಮ, ಕೆಲಸಿದ್ದನ ಹೇಳ್ಕೊಡ್ಕೊಂಡ್ಬಂದದ್ದು ನಿನ್ನ ತಾಯಿನ. ಯಾವ ಕೆಲಸ ಚಟ್ಟರೆ? ಮೈಲಾರಿ ಅಂತೇನಿಲ್ಲ ಬಿಡಪ್ಪ. ನಾಳೆ ನಡೆಯುತ್ತಿರುವ ಜಾತ್ರೆಯಲ್ಲಿಗೆ ಒಂದು ಮುತ್ತೈದೆಯರು ಬೇಕಾಗಿತ್ತಲ್ಲ, ಅದಕ್ಕಾಗಿ ಅವರದ್ದು ವಿಷಯವನ್ನು ಹೇಳೋದಕ್ಕಾಗಿ ಯಜಮಾನ ನನ್ನನ್ನು ಇಲ್ಲಿಗೆ ಕಳಿಸಿದ್ದರಂತೆ. ಈ ವಿಷಯಕ್ಕ ನಾನು ಬೇರೆ ಎಂದು ತಿಳಿದುಕೊಂಡು ಬಂದಿದ್ದೇವ. ಬಾರವ್ವ ಹೋಗೋಣ. ಆಯ್ತು ನಡೆಯಪ್ಪ ಮೈಲಾರಿ. ಏನು ಯಜಮಾನರೇ? ಮೈಲಾರ, ನೀನೊಂದು ಟಗರು ಸಾಕಿದೆಯಂತೆ. ಟಗರು ಅಲ್ಲ ಯಜಮಾನರೇ,
ಇಷ್ಟವಾಗಿದೆ. ಹಾ, ಕೇಳು, ಎಷ್ಟು ಬೇಕು ದುಡ್ಡು ನಿನಗೆ? 1 ಲಕ್ಷ, 2 ಲಕ್ಷ? ಆದ್ರೆ ಆ ನಿನ್ನ ಮೈಲಾರಿಯನ್ನು ನನಗೆ ಕೊಟ್ಟು ಬಿಡು. ಏ ಯಜಮಾನ! ಹೊತ್ತು ನಿನ್ನ ಬಾಯನ್ನು ಇನ್ನೊಂದು ಸಾರಿ ಮೈಲಾರಬೇಕೆಂದು ಕೊಡಲಿಕ್ಕೆ ಕರೆದು ಹೆರಿಗೆ ತುಂಬಬೇಕಾಗುತ್ತದೆ ನಿನ್ನನ್ನು. ಯಜಮಾನ, ಏನೆಂದು ತಿಳಿದುಕೊಂಡಿದ್ಯೋ ನನ್ನನ್ನು? ದೊಡ್ಡಿಗಾಗಿ ಮಾಡಿಕೊಳ್ಳುವ ಚಂಡನನ್ನು ತಿಳಿದುಕೊಂಡಿದ್ಯೋ ಅಥವಾ ಊರಿಗೆ ಯಜಮಾನನೆಂದು ದರ್ಶನ ಮಾಡಿ ಕೊಲ್ಲಬೇಕೆಂದು ಮಾಡಿದ್ಯೋ? ನೋಡು ಯಜಮಾನ, ಆ ಮೈಲಾರಿ ನನ್ನ ಜೀವ ಬೇಕಾದ್ರೂ ಕೊಟ್ಟು ಕಳಿಸುತ್ತೇನೆ. ಆದರೆ ಮೈಲಾರಿ ಬೇಕೆಂದು ಕೊಡ ಅಂತ ಕೇಳಿದ್ರೆ ಕಟ್ಟಾಗಿ ಕರೆದು ಹೆರಿಗೆ ತುಂಬಬೇಕಾಗುತ್ತದೆ. ಮನಸ್ಸು ಕೊಟ್ಟರೆ ಮೈಲಾರು, ಮನಸ್ಸು ಬಿಟ್ಟರೆ ಎದುರಾಳಿಗಳ ಜೀವ ಹಾಳು. ಇಲ್ಲ, ಮುಂದೆ ನೋಡು ಈ ಮೈಲಾರ ಚಮತ್ಕಾರ. ಬಾರವೇ ಹೋಗೋಣ. ಈ ಮೌನ ಬಿಟ್ಟಿರತ್ತೆ, ನಮ್ಮದೇನು ಕೆಲಸ? ಆಯ್ತು, ನಡೆಯಪ್ಪ ಹೋಗೋಣ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಸಿದೆ, ಸೇಡಿಗೆ ಸೇಡು ಎಂಬುದಿದೆ. ಗತಕಾಲವೇ ನಮ್ಮ ನೋವಿನ ಕಥೆಗೆ ಸಾಕ್ಷಿ. ಅಣ್ಣ, ನೋಡಿದ್ಯ ನೋಡಿದೆ ಸೂರಪ್ಪ, ನೋಡಿ ಕೇಳಿದೆ ಅವನ ಸಿಡಿಲಿನಂತ ಮಾತುಗಳನ್ನು. ಲೇ ಮೈಲಾರು, ನಿನ್ನ ಸಿರುವನ್ನು ಕತ್ತರಿಸಿ ಸಿದಿಗಿ ಕಟ್ಟುವವರೆಗೂ ಈ ವೀರಾದಿ ವೀರಪ್ಪ ನಾಯಕನಿಗೆ ಸಮಾಧಾನವೇ. ಸೂರಪ್ಪ, ಹೋಗೋಣ.